ಆಗ ಸರ್ಕಾರ ಬದುಕಿರ್ತದೆ ನಮ್ದು. ಯಾವುದು ಈಗಾಗಲೇ ನಮ್ಮ ಕೇಂದ್ರದ ನಾಯಕರಿಗೆ ಹೊಂದಾಣಿಕೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ನಮ್ಮ ಇನ್ಚಾರ್ಜು ಕೂಡ ಬಂದಿದ್ದರು ಬೆಂಗಳೂರಿಗೆ, ಇಲ್ಲೇ ಒಂದು 4 ದಿನ ಇದ್ದರು. ನಾವು ಎಲ್ಲ ಅಭಿಪ್ರಾಯನ ನಾವು ಹೇಳಿದಿರಿ. ಇಂಟರ್ನಲ್ಲಾಗಿ ಏನು ಹೊಂದಾಣಿಕೆ ಆದರೆ ಏನು ಪ್ರತಿಫಲ ಆಗದೇ ಇದ್ದರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದಿರಿ. ಅಲ್ಟಿಮೇಟಾಗಿ ಯಾಕಂದರೆ NDA ಪಾರ್ಟ್ನರ್ ಇರೋದ್ರಿಂದ ತೀರ್ಮಾನವನ್ನು ನಾವು ಇಲ್ಲಿ ಲೋಕಲಲ್ಲಿ ತೊಗೊಳಕ್ಕೆ ಸಾಧ್ಯನೇ ಇಲ್ಲ, ಕೇಂದ್ರ ಮಟ್ಟದಲ್ಲಿ ತೊಗೊತಾರೆ. ಅದನ್ನು ಇಲ್ಲಿ ಹೇಳೋಕ್ಕಾಗಲ್ಲ ಅಣ್ಣ. ನನ್ನ ಅಭಿಪ್ರಾಯನ ನನ್ನ ವೈಯಕ್ತಿಕ ಅಭಿಪ್ರಾಯ ಬರೋಲ್ಲ ಇಲ್ಲಿ. ಪಾರ್ಟಿ ಪ್ರಶ್ನೆ ಎಲ್ಲ MLAಗಳದು ಮತ್ತು ಪಾರ್ಟಿಯ ಪ್ರಮುಖರದೆಲ್ಲ ಅಭಿಪ್ರಾಯ ತೊಗೊಂಡಿದ್ದೀರಿ, ಈಗ ಆಲ್ರೆಡಿ ಹೇಳಿದ್ದೀರಿ. ಈಗ ಪ್ರತಿಯೊಂದು ಜಿಲ್ಲೆದು ನೋಡಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಥರ ಜಿಯೋಗ್ರಫಿಕಲ್ ಸಿಸ್ಟಮ್ ಅಂದರೆ ಪೊಲಿಟಿಕಲ್ ಸಿಸ್ಟಮ್ ಇದೆ. ಈಗ ಮಂಡ್ಯದಲ್ಲಿ ಒಂಥರ ಇದ್ದರೆ ಬೆಂಗಳೂರಲ್ಲಿ ಒಂಥರ ಇರ್ತದೆ, ಬೆಂಗಳೂರಲ್ಲಿದ್ದರೆ ಹುಬ್ಳಿಯಲ್ಲಿ ಒಂಥರ ಇರುತ್ತೆ. ಇವೆಲ್ಲವನ್ನು ಕ್ರೋಢಿಸ್ಬೇಕಲ್ಲ ನಾವು. ಒಟ್ಟಾರೆ ಗಮನಕ್ಕೆ ತಗೊಂಡು ಮಂಡ್ಯದವ್ರು ಹೇಳಿರೋದು ಇದೆ, ನಾವು ಹೊಂದಾಣಿಕೆ ಬೇಡ ಅಂತ ಮಂಡ್ಯದವರು ಹೇಳಿರೋದು, ನೀವು ಹೇಳಿರೋದು ಸತ್ಯ. ದೇವೇಗೌಡರು ಹೇಳಿದ್ದಾರೆ ಅದನ್ನೇ ಮಾತನ್ನು, ಅವರೂ ಕೂಡ ಹೇಳಿದ್ದಾರೆ. ನಾವು ಸ್ಥಳೀಯ ಚುನಾವಣೆಯಲ್ಲಿ ಹೊಂದಾಣಿಕೆ ಇಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ ಹಿಂದೆ. ಈಗ ಮತ್ತೆ ಹೇಳಿದ್ದಾರೆ ಅವರು. ನಾವು BJP ಅವರು ಇನ್ನೂ ಕರೆದಿಲ್ಲ, ಅದು ಕರೆದಾಗ ನಾವು ಹೊಂದಾಣಿಕೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಚುನಾವಣೆ ಇನ್ನೂ ಘೋಷಣೆ ಮಾಡಿಲ್ಲಲ್ಲ, ಘೋಷಣೆ ಮಾಡಲಿ. ಸಿದ್ದರಾಮಯ್ಯ ಉಳಿಬೇಕು ಅಧಿಕಾರದಲ್ಲಿ ಅಂದರೆ ಒಂದಾದ್ಮೇಲೆ ಒಂದು ಚುನಾವಣೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಹಿಂಗೆ ಒಂದು 2 ವರ್ಷ ಹಂಗೆ ಅಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.